ಆಪ್ಕಿ ಅದಾಲತ್ನಲ್ಲಿ ರಾಮ್ ಕಥಾ ವಾಚಕ ಮೊರಾರಿ ಬಾಪು ಅವರ ಮೇಲಿರುವ ಆರೋಪವೆಂದರೆ ಇವರು ರಾಮ ಮಂದಿರ ಕಟ್ಟೋದಕ್ಕೆ ಯಾವುದೇ ಸಹಾಯ ಮಾಡಿಲ್ಲ ಎಂಬುದು. ಬಾಪು, ಜನ ಹೇಳ್ತಾರೆ ನೀವಿವತ್ತು ಏನೇ ಆಗಿದ್ರು ಅದು ರಾಮನಿಂದಾನೇ, ಮತ್ತೆ ನಿಮಗಿಂತ ದೊಡ್ಡ ರಾಮ ಭಕ್ತ ಯಾರೂ ಇಲ್ಲ. ರಾಮನ ಸಂದೇಶವನ್ನ ಜನರ ಹತ್ರಕ್ಕೆ ತಗೊಂಡೋಗೋರು ಬೇರೆ ಇಲ್ಲ. ಇಂಥ ರಾಮ ನಿಮಗೆ ಇಷ್ಟು ಮರ್ಯಾದೆ ತಂದ್ಕೊಟ್ಟಿದ್ದಾರೆ, ಇಷ್ಟು ದೊಡ್ಡ ವ್ಯಕ್ತಿತ್ವವನ್ನಾಗಿ ಮಾಡಿದ್ದಾರೆ. ಆ ರಾಮನ ಮಂದಿರಕ್ಕೆ ನೀವೇನಾದ್ರೂ ಮಾಡ್ಬೇಕಿತ್ತಲ್ಲ. ಮಂದಿರದ ಯಾವುದೇ ಮೂಲೆಯಲ್ಲಾಗ್ಲಿ ಸದ್ದಿಂದೆ ಕೂತ್ಕೊಂಡು ಏನ್ ಬೇಕಾದ್ರೂ ಮಾಡ್ಬೋದು. ಮಂದಿರದ ಹೊರಗೆ ಕೂಗೋದ್ರಿಂದ ಏನಾಗುತ್ತೋ ಆಗಲ್ವೋ ನನಗದು ಗೊತ್ತಿಲ್ಲ. ನಾನು ಬಹಳಷ್ಟು ಹಿಂದೆಯಿಂದನೇ ಹೇಳ್ತಾ ಇದ್ದೆ, ಈ ರಾಮ ಮಂದಿರ ಆಗ್ಲೇಬೇಕು, ಆಗ್ಲೇಬೇಕು, ಆಗ್ಲೇಬೇಕು. ಜನರ ಸಮ್ಮುಖದಲ್ಲಿ ಹೇಳ್ತಾ ಇದ್ದೀನಿ, ಸತ್ಯವನ್ನ ಹೇಳ್ತಾ ಇದ್ದೀನಿ, ಆಗ್ಲೇಬೇಕು. ಆದ್ರೆ ಈ ಸಲ ಕಥೆಯಲ್ಲಿ ನಾನು ಹೇಳಿದ್ದು ಸಂವಾದ ಮತ್ತು ಸ್ವೀಕಾರದ ಅಡಿಪಾಯವನ್ನು ಹಾಕಿ ಬಂದಿದ್ದೇನೆ. ಈ ಗಣಿಕರ ಕಥೆಯಲ್ಲಿ ಒಂದು ಕಡೆ ಸಂವಾದ ಇದೆ ಅಂತಂದ್ರೆ ಇನ್ನೊಂದು ಕಡೆ ಸ್ವೀಕಾರ ಇದೆ. ಒಂದರ ಮೇಲೆ ರಾ ಅಂತ ಬರ್ದಿದ್ದೀನಿ, ಇನ್ನೊಂದರ ಮೇಲೆ ಮಾ ಅಂತ ಬರ್ದಿದ್ದೀನಿ. ಇದು ನನ್ನ ಕಲ್ಪನೆಯಲ್ಲಿ ರಾಮ ಮಂದಿರದ ಶಿಲಾರೂಪಣೆ ಕೂಡ ಮಾಡಿದ್ದೀನಿ. ತಾತ್ವಿಕ ದೃಷ್ಟಿಯಿಂದ ಮಾಡಿದ್ದೀನಿ. ಮಂದಿರ ಆಗ್ಲೇಬೇಕಲ್ಲ ಹಾಗಾದ್ರೆ. ಹಾಗೆ ಮೆರವಣಿಗೆ ನಡೆಸುವಂಥದ್ದು, ಘೋಷಣೆಗಳನ್ನು ಮಾಡುವಂಥದ್ದು, ಅದು ಇದು ಮಾಡುವಂಥದ್ದು ಅದು ನನ್ನ ಸ್ವಭಾವ ಅಲ್ಲ. ಆದರೆ ನಮ್ಮ ಮನಸ್ಸು, ಬುದ್ಧಿ, ಜೀವಂತ ಜೀವಿಗಳು ನಾವು. ನಮ್ಮಲ್ಲಿ ಅಹಂಕಾರ ಕೂಡ ಇರುತ್ತೆ. ಈ ಪೂರ್ತಿ ಅಂತಃಕರಣ ರಾಮಮಂದಿರದ ಜೊತೆ ಇದೆ. ರಾಮಮಂದಿರ ಆಗ್ಲೇಬೇಕು. ಆದ್ರೆ ನೀವ್ ಹೇಳ್ತೀರಾ ನಮ್ಮ ನಾಯಕರಿಗೆ ಜೈ ಶ್ರೀರಾಮ್ ಅಂತ ಹೇಳೋದಿಕ್ಕೂ ಭಯ ಅಂತ. ಏನು ಭಯ ಪಡ್ತಾರ? ಗೊತ್ತೇ ಇರಲಿಲ್ಲ. ರಾಮ ಅಭಯದಾತನು. ರಾಮನಾಮ ಅಭಯವನ್ನು ಕೊಡುತ್ತೆ. ಅಭಯ ಕೊಡುವಂತ ಶ್ರೀರಾಮನ ಬಗ್ಗೆ ಜಪ ಮಾಡೋದಕ್ಕೆ ಹೆದರ್ಕೋತಾರೆ ಅಂತಂದ್ರೆ ನನಗಿದು ಏನು ಅಂತಾನೆ ಅರ್ಥ ಆಗ್ತಿಲ್ಲ. ಹೆದರ್ಕೊಳ್ಳೋರ್ ಕೈಲಿ ಸಾಧ್ಯ ಆಗಲ್ಲ ಅನ್ಸುತ್ತೆ. ನಿರ್ಭೀತ ಮನುಷ್ಯ ಇದನ್ನ ಮಾಡಿ ತೋರಿಸ್ತಾನೆ. ಆದ್ರೆ ಈಗ ಕಾಲ ಸ್ವಲ್ಪ ಬದಲಾಗಿದೆ. ರಾಹುಲ್ ಗಾಂಧಿ ಕೂಡ ದೇವಸ್ಥಾನಕ್ಕೆ ಹೋಗ್ತಾರೆ, ಜನಿವಾರ ಹಾಕೋತಾರೆ. ಮಂದಿರಗಳಿಗೆ ಹೋಗುವಂತ ಒಳ್ಳೆ ಬುದ್ಧಿ ಇದೆಯಲ್ಲ, ಪರವಾಗಿಲ್ಲ. ಮಂದಿರಕ್ಕೆ ಹೋಗುವಂಥದ್ದು ಒಳ್ಳೇದೇ ಅಲ್ವಾ? ಕೆಟ್ಟದೇ. ನಿಮ್ಮ ಸ್ವಭಾವ ಅಂತೂ ಸಂಪೂರ್ಣವಾಗಿ ಒಂಟಿಯಾಗಿ ಬದುಕೋದು, ಏಕಾಂಗಿಯಾಗಿ ಮುಂದುವರಿಯೋದು. ನಾ ಕೊಯ್ ಗುರು, ನಾ ಕೊಯ್ ಚೇಲ, ಅಕೇಲೆ ಮೇ ಮೇಲಾ, ಮೇಲೆ ಮೇ ಅಕೇಲಾ.